CM DCM ಎಲ್ಲ ಹೈಕಮಾಂಡ್ ನೋಡೋಣ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದಾರಂತೆ ಡೆಲ್ಲಿಗೆ. ಅವ್ರವ್ರು ಪ್ರತ್ಯೇಕವಾಗಿ ಆಪ್ತರ ಜೊತೆ ಹೋಗಿದ್ದಾರಂತೆ. ಏಕೆ ಪ್ರೊಟೆಕ್ಷನ್? ಪೊಲೀಸ್ನವ್ರು ಇಲ್ವಾ? ಆಪ್ತರಿದ್ರೆ ಒಂದು ಬ್ಯಾಗ್ ಸಪೋರ್ಟ್ ಅವ್ರು ಏನು ಮಾಡ್ತಾರೆ? ರಾಹುಲ್ ಗಾಂಧಿ ಜೊತೆ ನೀವು ಕೂತ್ಕೊಂಡು ಮಾತಾಡುವಾಗ ಅಣ್ಣ ಇದೊಂದು ಪೇಪರ್ ತಗೋ ನೋಡ್ಕೊಂಡು ಹೇಳು ಅಂತೇಳಿ ಬಕ್ಕಾಗಿ ಬರ್ತಾರ. ಈ ಒಡ್ಡೋಲ್ಗ ಕಟ್ಕೊಂಡು ಹೋಗೋದು ಒಂದು ಪ್ರಾಕ್ಟೀಸ್ ತಾಮಟೆ ಗಿಮಟೆ ಹೊಡಿತಾರ ಅಲ್ಲಿ ಎಲ್ಲರೂ ಪುಂಗಿ ಪಿ ಊದ್ಕೊಂಡು ಗುಸುಗುಸು ಅಂತೆ. ಏನು ಸಂಪುಟ ಪುನಾರಚನೆ ಗುಸು ಯಾಕೆ ಮಾಡದಿದ್ರೆ ಮಾಡಿ ಇಲ್ಲರಿ ಇಲ್ಲ ಅಲ್ಲ, ಇಲ್ಲಿರೋರು ಟೆನ್ಷನ್ ಅಲ್ಲ ಸರ್, ಯಾರು ಹೋಗ್ತಾರೆ ಬಿಡ್ತಾರೆ. ಸರಿ, MLC 4 ಜನ ಅಂತೆ. ಅದು ಯಾರು ಅವ್ರನ್ನ ಆಯ್ಕೆ ಮಾಡ್ಬೋದು ಅಂತೇನೋ. ಅಲ್ಲೇನೊಂದು ಕರ್ನಾಟಕ ಭವನ ಉದ್ಘಾಟನೆ ಮಾಡ್ಕೊಂಡಿದ್ದಾರೆ. 138 ಕೋಟಿ ಶುರು ಮಾಡಿದ್ದು ಎಷ್ಟಕ್ಕೋ, ಈಗ ಎಂಡ್ ಮಾಡ್ತಿರೋದು ಎಷ್ಟಕ್ಕೋ, ಯಾರಿಗೇನೇನೋ ಅದರಲ್ಲಿ. ಒಂದ್ಸರಿ ಯಾವುದಕ್ಕೂ ಆಡಿಟ್ ಮಾಡಿಸ್ರಪ್ಪ ಬಿಲ್ಡಿಂಗನ್ನು ನೋಡೋಣ ಅಷ್ಟಾಗಿದೆಯಾ ಅಂತ, ಹೆಂಗಾಯಿತು ಅಂತ ಅಷ್ಟು. ಹಾಂ, ಸಂಪುಟ ಪುನರ್ರಚನೆ ಎಲ್ಲ ಮುಖ್ಯಮಂತ್ರಿ ಬಿಟ್ಟದಂತ ವಿಚಾರ. ಅವರು ಮುಖ್ಯಮಂತ್ರಿಗಳು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಶ್ನೆ ಇಲ್ಲ. ಅದು ಮುಖ್ಯಮಂತ್ರಿಗಳು ಹೇಳಬೇಕು, ಚರ್ಚೆ ಮಾಡಬೇಕು, ಯಾರಾಗಬೇಕಂತ ಚರ್ಚೆ ಮಾಡಬೇಕು. ಅವ್ರು ಹೇಳಿದ್ದಾರೆ, ಇನ್ನು ಜವಾಬ್ದಾರಿ ಎಲ್ಲ CMದು ಅಧ್ಯಕ್ಷ ಜವಾಬ್ದಾರಿ ಇದೆ. ಅವನ ಕಾಂಟ್ರಿಬ್ಯೂಷನ್ ಇಲ್ವಾ ಸರ್ಕಾರ ಬರೋಕ್ಕೆ 130 ಸೀಟ್ ಬರೋಕ್ಕೆ? ಅವನ ಇನ್ವೆಸ್ಟ್ಮೆಂಟ್ ಇಲ್ವಾ? ಅವನ ಕಾಂಟ್ರಿಬ್ಯೂಷನ್ ಇಲ್ವಾ? ಅವನ ಶ್ರಮ? ಅಯ್ಯೋ ಏನೋ ಮಾಡ್ಕೋತಾರ ಬಿಡ್ರಿ ವಿಶ್ವನಾಥ್ ಅವ್ರು, ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ಹೈಕಮಾಂಡ್ ಒಂದಿದೆ, ಏನೋ ಮಾಡ್ಕೋತಾರ ಬಿಡಿ. ಎಲ್ರಿಗೂ ಅವ್ರದೇ ಚಿಂತೆ. ಇನ್ನು ಸಚಿವ ರಾಜಣ್ಣ ಮೇಲಿನ ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ನೀಡೋ ಸಾಧ್ಯತೆಗಳಿದೆ. ಹೈಕಮಾಂಡ್ ಅನುಮತಿ ಕೊಟ್ಟರಷ್ಟೇ ಉನ್ನತ ಮಟ್ಟದ ತನಿಖೆ ಆದೇಶ ನೀಡೋ ಸಾಧ್ಯತೆಯಂತೆ. ಸಚಿವ ರಾಜಣ್ಣ ಕೂಡ ದೆಹಲಿಗೆ ಹೋಗಿದ್ದಾರೆ. ಇತ್ತ ಸುಪಾರಿ ಹತ್ಯೆ ಸಂಚು ಆರೋಪ ಸಂಬಂಧ ತುಮಕೂರು ಪೊಲೀಸರು ಮತ್ತೊಬ್ಬ ಆರೋಪಿಯನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಹನಿ ಟ್ರ್ಯಾಪ್ ತನಿಖೆ ಕುರಿತು ಪ್ರಶ್ನೆಗೆ ಮಾಜಿ ಮಂತ್ರಿ RV ದೇಶಪಾಂಡೆ ಕೊಟ್ಟಂತಹ ಉತ್ತರ ಚರ್ಚೆಗೆ ಗ್ರಾಸವಾಗಿದೆ. ಚಟ ಬಗ್ಗೆ ಆ ಚರ್ಚೆ ಅವಶ್ಯಕತೆ ಸದನದಲ್ಲಿ ಇದ್ದಿಲ್ಲ. ಇಲ್ಲ ಧೈರ್ಯದಿಂದ ಹೇಳಬೇಕು ನನಗೇನಾಗಿದೆ, ಯಾರ ಕಡೆ ಆಗಿದೆ ಅಂತ. ಗೊಂದಲ ನಿರ್ಮಾಣ ಮಾಡಿದ್ರೆ ಇಂಥ ವಿಚಾರ ಶಾಸನಸಭೆಯಲ್ಲಿ ಪ್ರಸ್ತಾಪ ಕೊಡುವ ವಿಚಾರಗಳು ಅಲ್ಲ. ತನಿಖೆ ಒತ್ತಾಯ ಮಾಡಿದ್ರೆ ಮುಖ್ಯಮಂತ್ರಿ ಅದು ಗಮನ ಎಲ್ಲ ಉತ್ತರ ಕೊಡ್ತಾರೆ. ಕೊಡಬಾರ್ದ ಸರ್? ಕೊಡಬಾರ್ದು. ಅವರ ಜೀವನ ಉತ್ಸಾಹ ಮೆಚ್ತೀನಿ. ಹನಿ ಟ್ರ್ಯಾಪ್ ಬಗ್ಗೆ ಕೇಳೋದು ಮಾಧ್ಯಮಗಳಿಗೆ ಚಟ. ಹೌದು, ಚಟಾನೇ. ನಾಯಿ ಬೊಗಳುತ್ತದೆ, ನೀನು ನಾಯಿ. ಹೌದು, ನಾನು ನಾಯಿ ಬೊಗಳ್ತೀನಿ. ಹಾಗೆ ಚಟ, ಹೌದು ನನಗೆ ಚಟ. ರಾಜಕಾರಣಿಗಳಿಗೆ ಅದರಲ್ಲಿ ಪಾಲ್ಗೊಳ್ಳುವುದು ಚಟ. ನನಗೆ ಬರೀ ಕೇಳೋ ಚಟಪ್ಪ, ಒಪ್ಕೋತೀನಿ. ರಾಜಕಾರಣಿಗಳಿಗೆ ಮಂಗಗಳು, ಕೋತಿಗಳು ಮದ್ಯ ಕುಡಿದ್ಬಿಟ್ಟು ಥೈ 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 ಅಂತ ಹಾಡೋತಾರ. 76 ಕೇಸ್ ಬೆನ್ನಿಂದೆ ನಡೆದಿದ್ರು ಇನ್ನೊಂದು ಕೇಸ್ಗೆ ಇನ್ನೊಬ್ಬ ಹೋಗ್ತಾನಲ್ಲ, ಧೈರ್ಯ ಮಾಡ್ತಾರೆ. ನಿಮ್ದೇನು ಚಟ? ಸೊ ನಿಮ್ಮ ಚಟ ಇರುವವರೆಗೆ ನಮ್ಮ ಚಟ ಇರಲಿ. ಎಸ್, ಕಾವೇರಿ ನದಿಗೇನೋ ಜೋಡಿಸ್ತೀವಿ ಅಂತ ತಮಿಳ್ನಾಡಿನವರು 3 ಕಾವೇರಿ, ವೈಗೈ, ಗುಂಡಾರ್ನೆಲ್ಲ. KRS ಅಲ್ಲಿ 27 TMC ನೀರಿದೆ. ಬೆಂಗಳೂರು ಕುಡಿಯೋ ನೀರು ಸಮಸ್ಯೆ ಇಲ್ಲ ಅಂತ ಜಲಮಂಡಳಿ ಹೇಳ್ಕೊಂಡಿದೆ. 27 TMC ಇದೆಯಾ? ನಾಳೆನೋ ನಾಳಿಂದ ಬರುತ್ತೆ ತಮಿಳ್ನಾಡಿಂದ ಕಾಗದ, ಬಾಯಿ ಮುಚ್ಕೊಂಡು ಬಿಡ್ರಿ 8 TMC ಅಂತ. ಎಷ್ಟು ಉಳ್ಕೊಳ್ಳುತ್ತೋ ನೋಡ್ಬೇಕು. ಬರಲಿ. DK ಶಿವಕುಮಾರ್ ಇದ್ದಾರೆ, ಏನು ಪ್ರಾಬ್ಲಮ್ ಆಗಲ್ಲ. ಮಾತಾಡ್ತಾರೆ ಸರ್ ಸಾಯಬ್ರು ಸುಮ್ಮನೆ ಆ ಕಡೆ ಹಿಂಗೋಗಿ ½ an hour ಫ್ಲೈಟಲ್ಲಿ ಲಟಕ್ಕಂತ ಒಂದು ಶಾಲ ಹಾಕಿಸ್ಕೊಂಡು ಈ ಕಡೆಗೆ ½ an hour ಫ್ಲೈಟಲ್ಲಿ ಬರ್ತಾರೆ. ಬರುವಾಗ ಹಂಗೆ ಟ್ಯಾಂಕಲ್ಲಿ ನೀರು ತಂದುಬಿಡ್ತಾರೆ ಈ ಕಡೆಗೆ. ಸಾಹೇಬ್ರಿಗೇನು ಪ್ರಾಬ್ಲಮ್ ಆಗಲ್ಲ ಬಿಡ್ರಿ, ಅವ್ರು ಇರೋವರೆಗೂ ನಿಮ್ಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ನೀರು ಕುಡಿಬೋದು. ಎಸ್. ಇವತ್ತು ಮುಖ್ಯಮಂತ್ರಿಗಳಿಂದ ಪದಕ ಸ್ವೀಕರಿಸಬೇಕಿದ್ದ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರಕರಣವೊಂದರಲ್ಲಿ ಬಿ ರಿಪೋರ್ಟ್ ಹಾಕಲು 4 ಕೋಟಿ ಮೌಲ್ಯದ ಮನೆಯನ್ನ ತನ್ನ ಸಂಬಂಧಿಕರಿಗೆ ಕಡಿಮೆ ಮೊತ್ತಕ್ಕೆ ಕೊಡಿ ಅಂತ ಮನೆ ಮಾಲೀಕರಿಗೆ ಕಿರುಕುಳ ನೀಡಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ನಿನ್ನೆ ಲೋಕಾಯುಕ್ತ ದಾಳಿ ನಡೆಸಿತ್ತು. ಇನ್ಸ್ಪೆಕ್ಟರ್ ಕುಮಾರ್ ಎಸ್ಕೇಪ್ ಆಗಿದ್ದಾರೆ. ಅದೆಷ್ಟು 60 ಲಕ್ಷ ಕೊಡಿ ಅಂದ್ಬಿಟ್ರಂತೆ. 4 ಕೋಟಿ ಮನೆ ಗೈಡೆನ್ಸ್ ವ್ಯಾಲ್ಯೂ 60 ಲಕ್ಷ ಇರುತ್ತಾ? ಏನೇನು ವ್ಯವಹಾರ? ಪೊಲೀಸ್ ಡಿಪಾರ್ಟ್ಮೆಂಟು ಕ್ರಿಮಿನಲ್ ಯಾವಾಗಲೂ ಆ ಕಡೆ ಈ ಕಡೆ ಒಂದೊಂದು 2-3 ಕೇಸು ಬಡಪಾಯಿಗಳು ಯಾವಾರ ಸಿಕ್ಕಿದಾಗ ಅಂತ ಅವುಗಳಿಗೆ ಬಿಟ್ಬಿಟ್ರೆ ದೇ ಲಾರ್ಜ್ಲಿ ಗಾನ್ ಇನ್ ಟು ರಿಯಲ್ ಎಸ್ಟೇಟ್ ವರ್ಕ್. ಆಮೇಲೆ ಸ್ಟ್ಯಾಂಡರ್ಡ್ ವಸೂಲಿಗಳು ಲೈಕ್ ಬ್ರಾತೆಲ್ಸು, ಲಿಕ್ಕರ್ ಶಾಪ್ಸು, ವೇಶ್ಯಾವಾಟಿಕೆ ಗೃಹಗಳು, ಅದೆಲ್ಲ ಲಾರ್ಜ್ಲಿ ವಸೂಲಿ ಆಗೋಗಿದೆ. ಎಲ್ಲ ಅಡ್ಜಸ್ಟ್ಮೆಂಟ್ಸಿಗೆ ಬಂದುಬಿಟ್ಟಿದ್ದಾರಪ್ಪ. ಕಷ್ಟ ಸಿಟಿಗಳಿಗೆ. ಏನೋ ಮಾಡ್ತಾರೆ ಬಿಡಿ, ಒಳ್ಳೆ ಆಫೀಸರ್ಗಳು ಇರ್ತಾರೆ, ಏನೋ ಮಾಡ್ತಾರೆ. ಇನ್ನೇನು ಹೇಳೋಣ ನಾವು? ಅಷ್ಟೇ ಆಶಯಗಳಿಟ್ಕೋಬೇಕು.
ಕದನ ವಿರಾಮ ಉಲ್ಲಂಘಿಸ್ತಂತೆ, ಪಾಕಿಸ್ತಾನ ಗಡಿಯೊಳಗೆ ನುಗ್ಗಕ್ಕೆ ಟ್ರೈ ಮಾಡ್ತಂತೆ, ಇಲ್ಲ ಜಮ್ಮು ಹತ್ರ ಅಪ್ರಚಿತ್ವ ಗುಂಡೆಲಾಡ್ತಂತೆ. ಭಾರತದವರು ಉತ್ತರ ಕೊಟ್ಟಿದ್ದಾರೆ, ಏನೂ ಇಲ್ಲ. ಬಲೂಚಿಸ್ತಾನಲ್ಲಿ ಬಾಯಿಗೆ ಬಂದಂಗೆ ಗಲಾಟೆ ನಡೀತಿದೆ. ಇದು ಪಕ್ವನ್ವಾ ಪ್ರಾಂತ್ಯದಲ್ಲಿ ಅಲ್ಲೂ ಆಗಿದೆ. ತೋಚ್ತಿಲ್ಲ ಏನು ಮಾಡಬೇಕು ಅಂತ. ಪ್ರಪಂಚದಲ್ಲಿ ಅವ್ರನ್ನ ಯಾರೂ ಕ್ಯಾರೆ ಅಂತಲೂ ಕರೀತಿಲ್ಲ, ಓಕೆ, ಕೇಳ್ತಾನೂ ಇಲ್ಲ. ಚೈನಾ ಬೇಜಾರಾದಾಗ 2 ಬಿಸ್ಕೆಟ್ ಎಸೆಯುತ್ತೆ, ಆಯ್ಕೊಂಡು ತಿಂತಾರೆ ಭಿಕ್ಷುಕರು. ಹಾಗಾಗಿ ಆ ದೇಶದ ಜನದ ಮನಸ್ಸನ್ನೇ ಅದರ ಕಡೆ ತಿರುಗಿಸ್ಬೇಕು. ಎಲ್ಲಿದೆ ತಿರುಗಿಸೋಕ್ಕೆ ಕಿತಾಪತಿ? ನಾವೇ ಸಿಕ್ಕಿರೋದು. ಕಿತಾಪತಿ ಇದು ಒಂದೇ ಇರೋದು ಅಷ್ಟೇ. ಉತ್ತರ ಪ್ರದೇಶದ ಕಟಾರ್ ಚಾಟ್ನಲ್ಲಿ ಪತ್ನಿಯನ್ನ ಪ್ರಿಯಕರಿಗೆ ಧಾರೆ ಎರೆದ ಪ್ರಕರಣ ಈಗ ಟ್ವಿಸ್ಟ್ ಸಿಕ್ಕಿದೆ. 2ನೇ ಮದುವೆಯಾದ ರಾಧಿಕಾಗೆ 2ನೇ ಗಂಡ ವಿಕಾಸ್ನ ತಾಯಿ ಶಾಕ್ ಕೊಟ್ರಂತೆ. ರಾಧಿಕಾ ಮೊದಲ ಪತಿ ಮತ್ತು ಮಕ್ಕಳ ಮಾನಸಿಕ ಸ್ಥಿತಿ ಬಗ್ಗೆ ಆಲೋಚನೆ ಮಾಡಿ ಆಕೆಯನ್ನ ಮೊದಲ ಪತಿ ಬಳಿಗೆ ಅವ್ರನ್ನ ಕಳಿಸಿದ್ದಾರೆ ವಿಕಾಸ್ ತಾಯಿ. ಹೀಗಾಗಿ ವಿಕಾಸ್ ತಾಯಿಯ ನಿರ್ಧಾರವನ್ನ ರಾಧಿಕಾ ಮತ್ತು ಮೊದಲ ಪತಿ ಇಬ್ರು ಕೂಡ ಗೌರವಿಸಿ ಬಬ್ಲು ರಾಧಿಕಾರನ್ನ ಒಪ್ಪಿ ಮನೆ ಕರ್ಕೊಂಡಿದ್ದಾರಂತೆ. ಅವನೇನು ಗಂಡ ಎಷ್ಟು ದೊಡ್ಡವನಿರ್ಬೇಕಪ್ಪ ಅವನು, ಕಳ್ಸೋದಂತೆ ಕರ್ಕೊಳ್ಳೋದಂತೆ. ಅಯ್ಯಪ್ಪ ಸಖತ್ತಾಗಿದೆ. ಅಲ್ಲಿ ಇಬ್ಬರು ಪಾತ್ರ ಭಾಳ ಮಜಾ ಇದೆ. ಗಂಡ ಮತ್ತು ಈ 2ನೇ ಮದುವೆ ಆಗಿದ್ದ ಹುಡುಗನ ತಾಯಿ. ಹೌದು. ಹಾಂ, ಆಲ್ ರೈಟ್. 9 ತಿಂಗಳು ಐಎಸ್ಎಸ್ನಲ್ಲಿದ್ದು ಕಳೆದ ವಾರ ಭೂಮಿಗೆ ವಾಪಸ್ಸಾದ ಸುನಿತಾ ವಿಲಿಯಮ್ಸ್ ಇದೀಗ ಸಂಪೂರ್ಣವಾಗಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ಮನೆಗೆ ಬಂದಿದ್ದಾರೆ. ಸುನಿತಾ ವಿಲಿಯಮ್ಸ್ರನ್ನ ನೋಡುತ್ತಲೇ ಅವರ 2 ಸಾಕು ನಾಯಿಗಳು ಖುಷಿಯಿಂದ ಕುಣಿದು ಕುಪ್ಪಳಿಸಿವೆ. ಗೊತ್ತಾಗೋಗುತ್ತೆ. ಸರ್, ಎಷ್ಟು ವರ್ಷ ಆದರೂ ನೆನಪಲ್ಲಿ ಇಟ್ಕೊಂಡಿರ್ತವೆ. ಆಯ್ತು.